Good morning, my dear children. Today we are going to learn about alphabets, vowels, and consonants. Here I have written capital letters, alphabets of capital letters A, B, C, D, E, F, G, H, I, J, K, L, M, N, O, P, Q, R, S, T, U, V, W, X, Y, Z. Total 26 alphabets are there in English, children. Now we are going to study about vowels. Vowels, we will spell them easily. Vowels means ಸ್ವರಗಳು. ಇಂಗ್ಲೀಷ್ನಲ್ಲಿ ಎಷ್ಟು ಮೂಲಾಕ್ಷರಗಳದಾವು ಅಂತಂದ್ರೆ 26 ಮೂಲಾಕ್ಷರಗಳದಾವು. ಅವುಗಳಲ್ಲಿ 5 ಸ್ವರಗಳದಾವು. ಯಾವಂತಂತಂದ್ರೆ ಎ, ಇ, ಐ, ಓ, ಯು. We spell them, we say them very easily. Don't touch lips, don't touch tongue. Easily we will spell A, E, I, O, U. Only 5 vowels are there. Then consonants. Consonants means ವ್ಯಂಜನಗಳು. ವ್ಯಂಜನಗಳು ಎಷ್ಟದಾವಪ್ಪ ಅಂತಂದ್ರೆ 21. ಅಂತಂದ್ರೆ ಟೋಟಲ್ 26 ಅಕ್ಷರಗಳಲ್ಲಿ 5 ಸ್ವರಗಳನ್ನು ಬಿಟ್ಟು ಉಳಿದವುಗಳನ್ನೆಲ್ಲ ಏನಂತ ಕನ್ಸಿಡರ್ ಮಾಡ್ತೀವಿ? ವ್ಯಂಜನಗಳು ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಯಾವಂತಂದ್ರೆ ಬಿ, ಸಿ, ಡಿ, ಎಫ್, ಜಿ, ಎಚ್, ಜೆ, ಕೆ, ಎಲ್, ಎಮ್, ಎನ್, ಪಿ, ಕ್ಯೂ, ಆರ್, ಎಸ್, ಟಿ, ವಿ, ಡಬ್ಲ್ಯೂ, ಎಕ್ಸ್, Y, Z. Here children, there is basic English. We have to start English grammar from alphabets. English grammar from alphabets. Basic alphabets, vowels and consonants. ಇಂಗ್ಲೀಷ್ನಲ್ಲಿ ಒಟ್ಟಾಗಿ 26 ಮೂಲಾಕ್ಷರಗಳದಾವು. ಅವುಗಳಲ್ಲಿ 5 ಸ್ವರಗಳು ಮತ್ತು 21 ವ್ಯಂಜನಗಳು. ಇವುಗಳು ಇದೇನಪ್ಪ ಅಂತಂದ್ರೆ ಬೇಸಿಕ್ ಸ್ಟಾರ್ಟಿಂಗ್. ಈಗ ಏನಪ್ಪ ಮುಂದೆ ಇಂಗ್ಲೀಷ್ ಗ್ರಾಮರ್ ಕಲಿಬೇಕಪ್ಪ ಅಂತಂದ್ರೆ ನಾವು ಇದು ಫಸ್ಟ್ ನಮಗೇನಾಗಬೇಕು ಗೊತ್ತಿರಬೇಕು. ಎಷ್ಟು ಅಕ್ಷರಗಳದಾವು, ಅವುಗಳಲ್ಲಿ ಸ್ವರಗಳ್ಯಾವು ಮತ್ತು ವ್ಯಂಜನಗಳ್ಯಾವು. ಸ್ವರಗಳನ್ನು ಏನಂತ ಪ್ರನೌನ್ಸ್ ಮಾಡಿದ್ವಿ ನಾವು? ವೆರಿ ಈಸಿಯಾಗಿ ಪ್ರನೌನ್ಸಿಯೇಷನ್ ಮಾಡಿದ್ವಿ. ಎ, ಇ, ಐ, ಓ, ಯು ಅಂತ. ಆಮೇಲೆ ಬಿ, ಸಿ, ಡಿ, ಎಫ್, ಜಿ, ಎಚ್, ಜೆ, ಕೆ, ಎಲ್, ಎಮ್, ಎನ್, ಪಿ, ಕ್ಯೂ, ಆರ್, ಎಸ್, ಟಿ, ವಿ, ಡಬ್ಲ್ಯೂ, ಎಕ್ಸ್, ವೈ, ಝೆಡ್. ಇವುಗಳನ್ನು ಪ್ರನೌನ್ಸ್ ಮಾಡಬೇಕಾದ್ರೆ ಏನಾಯ್ತು? ಒಂದು ಕಡೆ ನಮ್ಮದು ಲಿಪ್ಸ್ ಆದರೂ ಟಚ್ ಆಗಾಕತ್ತೈತಿ, ಇಲ್ಲ ನಮ್ಮದು ಟಂಗ್ ಆದರೂ ಮೇಲೆ ಕೆಳಗೆ ಟಚ್ ಆಗಾಕತ್ತೈತಿ. ಈ ಥರ ನಾವು ಅವುಗಳನ್ನು ಏನು ಹೇಳುವಂಥ ಸೌಂಡ್ ಇದ್ರ ಮೇಲೆ ನಾವೇನು ಮಾಡಿವಿ? ಇಲ್ಲಿ ವೊವೆಲ್ಸ್ ಆ್ಯಂಡ್ ಕನ್ಸೋನೆಂಟ್ಸ್ ಅಂಥೇಳಿ ಡಿವೈಡ್ ಮಾಡಿವಿ. ಈಗ ಇದ್ರ ಮೇಲೆ ಏನು ಮಾಡೋಣ? ನಾಳೆ ಆರ್ಟಿಕಲ್ಸ್ ಬಗ್ಗೆ ಅಭ್ಯಾಸ ಮಾಡೋಣ. ಈಗ ಏನು ಮಾಡಿದ್ವಿ ನಾವು? ಇಂಗ್ಲೀಷ್ನಲ್ಲಿ 26 ಮೂಲಾಕ್ಷರಗಳು, 26 alphabets are there in English. There are 5 vowels and 21 consonants. Yes, thank you children.